ಸಿನಿಮಾಗಳಲ್ಲೂ ಏನಂದ್ರೆ ಯಾರು ಒಬ್ರು ಇರ್ತಾರೆ ನಗ್ಸಕ್ಕೆ, ಇಬ್ರು ಇರ್ತಾರೆ. ಎಲ್ಲಾ ಸಿನಿಮಾದ ಒಬ್ರು ಇಬ್ರು ಅಂತ ಡಿವೈಡ್ ಆಗಿರ್ತಾರೆ. ಬಟ್ ಅಲ್ಲಿರೋ ಎಲ್ಲಾ ಫನ್ನು ಜೊತೆಲಿ ನೋಡ್ಬೇಕು ಅಂದ್ರೆ, ಎಲ್ಲಾ ಲೆಜೆಂಡ್ಸ್ ಒಂದೇ ಸಿನಿಮಾದಲ್ಲಿ ನೀವು ನಗ್ಬೇಕು ಅಂದ್ರೆ ನಮ್ಮ ಸಿನಿಮಾ ಒಂದು 5-6 ಸಿನಿಮಾ ನೋಡಕ್ಕೆ 200 ರೂಪಾಯಿ ಅಂದ್ರೆ ಒಂದು 800,000 ರೂಪಾಯಿ ಆಗ್ಬಿಡುತ್ತೆ. ಸೊ ಅದೆಲ್ಲಾ ಎಕ್ಸ್ಪೀರಿಯನ್ಸ್ ನಮ್ಮ ಒಂದೇ ಸಿನಿಮಾದಲ್ಲಿ ನೋಡಕ್ಕೆ ನೀವು 200 ರೂಪಾಯಿ ಬರೀ ನಮ್ಮ ಸಿನಿಮಾಗೆ ಬಂದ್ಬಿಟ್ರೆ ಸಾಕು ಅಂತ. ಸೂಪರ್ ಹಿಟ್ ಸಿನಿಮಾ. ಅದು 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾನ ನೋಡಿ. ನಂಗೆ ಗೊತ್ತು ಗಿಲ್ಲಿ ಅವ್ರಿಗೆ ತುಂಬಾ ಫ್ಯಾನ್ಸ್ ಇದ್ದಾರೆ ಇವಾಗ ಅಂತ. ಅವ್ರ ಫ್ಯಾನ್ಸ್ಗಳೆಲ್ಲ ಬಂದ್ಬಿಟ್ಟು ಸಿನಿಮಾ ನೋಡಿ, ಎಲ್ಲರೂ ನೋಡಿ. ಅಂದ್ರೆ ಯಾರು ಬಂದು ನೋಡಿದ್ರು ಸಿನಿಮಾ ಗೆಲ್ಬೇಕಷ್ಟೇ ಅಲ್ವಾ? ಈಗ ನನಗೋಸ್ಕರನೇ ಬಂದು ನೋಡಿ ಅಥವಾ ಅವ್ರಿಗೋಸ್ಕರನೇ ಯಾರಿಗೋಸ್ಕರ ಬಂದು ನೋಡಿ ಅವೆಲ್ಲ ಮ್ಯಾಟ್ರ್ ಅಲ್ಲ. ಯಾರಿಗೋಸ್ಕರನಾರು ಬಂದು ನೋಡಿ ಸಿನಿಮಾ ಗೆಲ್ಬೇಕಷ್ಟೇ. ಒಂದು ಒಳ್ಳೆ ಸಿನಿಮಾ ಗೆಲ್ಲಬೇಕು. ಅದರಿಂದ ಪ್ರೊಡ್ಯೂಸರ್ಗೆ ಒಳ್ಳೇದಾಗಬೇಕು. ಆ ಪ್ರೊಡ್ಯೂಸರ್ ಇನ್ನೂ ಹೊಸೊಬ್ರಿಗೆ ಅಥವಾ ಇವಾಗ ನಾವು ಸೂಪರ್ ಹಿಟ್ ಒಪ್ಕೊಂಡಾಗ ನಮ್ದು ಯಾವುದೋ ಸಿನಿಮಾ ರಿಲೀಸ್ ಆಗಿರಲಿಲ್ಲ ಅಂತ, ಯಾವುದು ಇದಾಗಿರಲಿಲ್ಲ ಅಂತ ಟೈಮಲ್ಲಿ ನಮ್ಗೆ ಕರ್ಬಿಟ್ಟು ಮೈನ್ ಲೀಡಾಗಿ ನೀವು ಮಾಡಬೇಕು ಅಂತ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಅವ್ರು 100% ಈ ಸಿನಿಮಾ ಗೆದ್ರೆ ನೆಕ್ಸ್ಟು ಇನ್ನು ಹೊಸ ಕಲಾವಿದರಿಗೆ ಅಥವಾ ನಮಗೇನೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಸಿನಿಮಾ ಮಾಡಿ ಅಂತ ಹೇಳ್ಬೋದು. ಗೊತ್ತಿಲ್ಲ. ಅಂದರೆ ಈ ಥರ ಪ್ರೊಡ್ಯೂಸರ್ಗಳು ಬಂದಾಗ ಹೊಸ ಕಲಾವಿದರು ಬರೀ ಅಂದರೆ ಈ ಗಿಲ್ಲಿಯವ್ರನ್ನೋ ಅಥವಾ ನನ್ನ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ, ವಿಜಯನಂದ್ ಸರ್ ಅದನ್ನೇ ಹೇಳ್ತಾ ಇದ್ರು, ಒಳ್ಳೆ ಟ್ಯಾಲೆಂಟ್ ಇದ್ರು ಅದಕ್ಕೆ ಸೆಲೆಕ್ಟ್ ಮಾಡಿದ್ದೀನಿ ನಾನು ಇವ್ರನ್ನ ಅಂತ. ಸೊ ಹಂಗಾಗಿ ಟ್ಯಾಲೆಂಟ್ ಹಂಟಿಂಗ್ ಇದೆಯಲ್ವಾ, ಅದು ಮೇಯ್ನಾಗಿ ಬೇಕಾಗುತ್ತೆ. ಏನೋ ಒಂದು ದುಡ್ಡು ಅಥವಾ ಇದು ಓಡಾಡ್ತಾ ಇರೋ ಈ ಟೈಮಲ್ಲಿ ಕಲೆ ಅನ್ನೋದು ಬಂದಾಗ ಸಿನಿಮಾಗಳು ಚೆನ್ನಾಗಾಗುತ್ತೆ, ಸಿನಿಮಾ ಇಂಡಸ್ಟ್ರಿಗೂ ಚೆನ್ನಾಗುತ್ತೆ, ಪ್ರೊಡ್ಯೂಸರ್ಗಳು ಉಳಿತಾರೆ. ಇನ್ನು ಹೊಸ ಡೈರೆಕ್ಟರ್ಗಳು ಬಂದು ನಮ್ಮೇಲೆ ಕತೆ ಬರೀಬೇಕು ಅಂದು ನಮ್ಗೆ ಅವಕಾಶಗಳು ಕೊಡ್ತಾರೆ. ಇದೆಲ್ಲ ಒಂದು ಕಡೆ ಆಗುತ್ತೆ ಈ ಸಿನಿಮಾ ಆದಮೇಲೆ ಅಂತ. ಅಮೃತಾಂಜನ್ನಿಂದ ನಮ್ಗೆ ಅದೇ ಆಗಿತ್ತು. ಯಾಕೆಂದರೆ ಥಿಯೇಟ್ರಿಗೆ ಜನ ಬರಲ್ಲ ಅಂತ ಇದ್ರು. ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಜನ ಥಿಯೇಟ್ರಿಗೆ ಬರಲ್ಲ ನೆಗೆಟಿವ್ ಹೊಡಿಸ್ಬಿಟ್ಟಿದ್ರು. ನಾನು ಆಗ್ಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೆ, ಏನಕ್ಕೆ ಬರಲ್ಲ, ಬಂದಿದ್ದಾರಲ್ವಾ ಇಂಥ ಟೈಮಲ್ಲೇ ತಾನೇ ಸಿನಿಮಾ, ಎಷ್ಟೊಂದು ಸಿನಿಮಾಗಳಿಗೆ ಥಿಯೇಟ್ರಿಗೆ ಜನ ಬಂದಿದ್ದಾರೆ. ಬಟ್ ನಾವು ಸಿನಿಮಾ ಚೆನ್ನಾಗಿ ಮಾಡ್ದೇನೆ ಕುಣಿನಾರ್ದವ್ರನ್ನ ಡೊಂಕು ಅಂದಂತೆ ಅನ್ನಂಗೆ ನಾವು ಸಿನಿಮಾ ಇದು ಮಾಡ್ದೇನೆ ನಾನು ಸಕ್ಕತ್ತಾಗಿ ಮಾಡಿದ್ದೀನಿ, ಜನ ಬರ್ತಾ ಇಲ್ಲ, ಹಂಗೆ ಹಿಂಗೆ, ಅದು ತಪ್ಪು. ಯಾಕೆಂದರೆ ಆಮೇಲೆ ನಮಗೆ ನೀವು ಯೂಟ್ಯೂಬ್ ನೋಡಿದ್ದೀರಾ, ನಮ್ಮ ಸಿನಿಮಾ ಸ್ಟಾರ್ಗಳಿಗೆ ಜನ ಯಾರು ಬರ್ತಾ ಇಲ್ಲ, ನಿಮ್ಗೆ ಯಾರು ಬರ್ತಾರೆ, ನೀವು ಇದನ್ನು ಯೂಟ್ಯೂಬಲ್ಲೇ ಈಸಿಯಾಗಿ ಸಿಗ್ತಾ ಇರ್ತೀರಾ, ನಿಮ್ಗೆ ದುಡ್ಡು ಕೊಟ್ಬಿಟ್ಟು ಯಾರು ನೋಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಮಕ್ಕಳ್ದಂಗೆ ಹೇಳ್ಬಿಟ್ಟಿದ್ರು, ನೇರವಾಗಿ ಅವಮಾನ ಮಾಡಿಬಿಟ್ಟಿದ್ರು. ಬಟ್ ಬಂದ್ರಲ್ವಾ ಜನ. ಅಂದರೆ ಯೂಟ್ಯೂಬ್ ಆಡಿಯನ್ಸ್ ಬೇರೆ, ಥಿಯೇಟರ್ ಆಡಿಯನ್ಸ್ ಬೇರೆ. ನೀವ್ಯಾರು ಡಿಸೈಡ್ ಮಾಡೋಕ್ಕೆ? ಜನ ಡಿಸೈಡ್ ಮಾಡ್ತಾರೆ ನಾನು ಯಾವ ಸಿನಿಮಾ ನೋಡಬೇಕು, ನಾನು ಯಾವ ಸಿನಿಮಾ ನೋಡಬಾರ್ದು ಅನ್ನೋದು ಜನ ಡಿಸೈಡ್ ಮಾಡ್ತಾರೆ. ನೀವು ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ಬಿಡ್ತೀರಾ ಸರ್? ಇದೇ ಯೂಟ್ಯೂಬ್ ಸ್ಟಾರ್ನ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಗುರುತಿಸಿ ಅವ್ರು ಪೋಸ್ಟ್ ಹಾಕೋತಾರೆ. ಮತ್ತೆ ಇನ್ನೇನು ಬೇಕು ಸರ್? ಅಂದರೆ ಅವರು ಕಂಟೆಂಟ್ಗಳೆಲ್ಲ ನೋಡಿ ನೀವು ಎಫೆಕ್ಟಿವ್ ಆಗಿದೆ. ಅವ್ರು ಸುಮ್ಮನೆ ಶೇರ್ ಮಾಡಲ್ಲ. ಅವರು ಹುಡುಗರು ಚೆನ್ನಾಗಿ ಮಾಡಿದ್ದಾರೆ, ಸಿನಿಮಾನು ಚೆನ್ನಾಗಿ ಮಾಡಿರ್ತಾರೆ, ಟ್ರೈಲರ್ ನೋಡಿ ಇಷ್ಟ ಆಗಿದೆ ಅವ್ರಿಗೆ, ಪಕ್ಕ ಏನೋ ಇರುತ್ತೆ ಇದರಲ್ಲಿ, ಇದನ್ನು ಪುಷ್ ಅಂದರೆ ಸುಮ್ಮನೆ ಸಪೋರ್ಟ್ ಮಾಡಲ್ಲ ಅಲ್ವಾ? ಏನಾದ್ರು ಇದೆ ಅಂತಾನೆ ತಾನೇ ಸಪೋರ್ಟ್ ಮಾಡಿರ್ತಾರೆ. ಅಂದಮೇಲೆ ನೀವು ಅಂದರೆ ಜನಗಳು ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದಾರೆ ಸರ್. ಬಟ್ ನಮ್ಮ ಸುತ್ತಮುತ್ತ ಕೆಲವೊಬ್ರು ಈ ಥರ ಟೀಕೆ ಮಾಡೋದು ಅಥವಾ ಕಲೆಗೆಲ್ಲ ಈ ಉತ್ತರ ಸಿಕ್ಕಿರ್ಬೋದು. ರಾಕಿಂಗ್ ಸ್ಟಾರ್ ಯಶ್ ಅವರು ಶೇರ್ ಮಾಡಿದಾಗ ಎಷ್ಟೋ ಜನಕ್ಕೆ ನಮ್ಗೆ ಕೇಳಿದಾಗ ಶೇರ್ ಮಾಡ್ಕೊಡಕ್ಕೆ ಯಾರು ಒಪ್ತಾ ಇರಲಿಲ್ಲ. ನಮ್ಮ ಟ್ರೈಲರ್ ಆಗಿರ್ಬೋದು ಒಂದು ಸ್ವಲ್ಪ ಇದು ಮಾಡ್ಕೊಡಿ ಅಂದರೆ ಯಾರು ಈಗ ಅಲ್ಲಿಂದ ಬಂದಾಗ ಅಯ್ಯೋ ಈಗ ನಾನು ಮಾಡ್ಬೇಕಾಗಿತ್ತಲ್ಲ ಆ ಥರ ಆಗಿದೆಯಾ? ಇಲ್ಲ ಅನ್ಸಿದೆ. ಬಟ್ ಅಂದ್ರೆ ಒಳ್ಳೆ ಕಂಟೆಂಟ್, ಒಳ್ಳೆ ಸಿನಿಮಾ ಬಂದಾಗ ಸಪೋರ್ಟಿಗೆ ನಿಂತ್ಕೊಬೇಕು. ಈಗ ನಾವು ಯಾರೋ ಬೇರೆ ಇಂಡಸ್ಟ್ರಿ ಅವ್ರನ್ನ ಕೇಳಕ್ಕಾಗುತ್ತಾ ಮಾಡ್ಕೊಡಿ ಅಂತ? ನೀವು ಕಷ್ಟಪಟ್ಬಿಟ್ಟು ಹೋಗಿರ್ತೀರ ತಾನೆ ಮುಂದೆ, ಅದನ್ನ ನಾವು ಕೇಳ್ತೀವಿ ಅಷ್ಟೇ. ನಮ್ಗೊಂದು ಸಹಾಯ ಮಾಡಿ, ನಾವು ಕಷ್ಟಪಟ್ಬಿಟ್ಟು ಏನೋ ಮಾಡಿದೀವಿ, ಅದು ಸಹಾಯ ಆಗಲಿ. ನಾವು ಸುಮ್ಮನೆ ಕೇಳ್ತಾ ಇರಲಿಲ್ಲ ಸರ್. ನಮ್ಮ ಕಂಟೆಂಟ್ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದಿದ್ದು. ಕರೆಕ್ಟ್. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರಿಂದನೇ ಅಪ್ರಿಸಿಯೇಷನ್ಗೆ ಪಡೆದುಕೊಂಡಂತಹ ಈಗ ಗೌರವ್ ಶೆಟ್ಟಿ ಅವರು ಟಾಕ್ಸಿಕ್ ಟೀಸರ್ ನೋಡಿದ್ರ? ಅಯ್ಯೋ ನೋಡಿದೆ ಸರ್. ಹೆಂಗ ಅನ್ನಿಸ್ತು? ಸೂಪರ್ ಆಗಿದೆ ಸರ್, ಸೂಪರ್ ಸರ್. ಏನು ಗೊತ್ತಾ, ಅದೆಲ್ಲ ಏನಂದರೆ ವರ್ಲ್ಡ್ ನೋಡೋ ಅಂಥ ಸಿನಿಮಾ ಅದು. ಸೊ ವರ್ಲ್ಡ್ ನೋಡೋ ಅಂಥ ಸಿನಿಮಾದಲ್ಲಿ ಎಲ್ಲ ಥರ ಇರಲೇಬೇಕು. ಅದ್ಭುತವಾಗಿದೆ. ಇಡೀ ವರ್ಲ್ಡ್ ನೋಡುತ್ತೆ ಅಂದರೆ ಸಿನಿಮಾ ಇರಬೇಕು. ಯಾಕಂದರೆ ಎಲ್ಲ ಥರ ಆಡಿಯನ್ಸ್ ಇದ್ದಾರೆ ಇಡೀ ವರ್ಲ್ಡಲ್ಲಿ ಅಲ್ವಾ? ಎಲ್ಲರಿಗೂ ಎಸ್ ಸರ್ರು ತುಂಬ ಬುದ್ಧಿವಂತರು ಆ ವಿಷಯದಲ್ಲಿ. ಯಾವ್ಯಾವ ಟೈಮಲ್ಲಿ ಏನೇನು ಕೊಡಬೇಕು 100% ಕೊಟ್ಟೇ ಕೊಡ್ತಾರೆ. ಅಷ್ಟಿಲ್ದೇ 5 ವರ್ಷ ವೆಯ್ಟ್ ಮಾಡಿಲ್ಲ ಅವರು. ಸೊ ಅಂದರೆ ನಮ್ಮ ಕನ್ನಡ ಹೀರೋ ಸರ್ ಅವರು ಇಡೀ ವರ್ಲ್ಡ್ನ ರೀಚ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಏನು ಮಾಡ್ತಾ ಇದ್ರೆ ಅದನ್ನು ಅಪ್ರಿಷಿಯೇಟ್ ಮಾಡಿ ಬಿಟ್ಬಿಡ್ಬೇಕು ಅಲ್ವಾ? ಹೌದೌದು. ಈಗ ಫ್ಯಾಮಿಲಿ ಆಡಿಯನ್ಸ್ ನೋಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳ್ತಾರೆ? ಸಿನಿಮಾನೇ ನೋಡಿಲ್ವಲ್ಲ ಅವ್ರಿನ್ನ, ಸಿನಿಮಾ ನೋಡಿಲ್ಲ ಅಲ್ವಾ ಇನ್ನ? ಇದೆ ಸರ್. ಅಂದರೆ ಸಿನಿಮಾ ಅಂದಾಗ ಎಲ್ಲ ಆಯಾಮನೂ ಇದ್ದೇ ಇರ್ತದೆ ಸರ್. ಎಲ್ಲ ಇಂಡಸ್ಟ್ರಿಯವರು ಅದನ್ನೆಲ್ಲ ರೀಚ್ ನೆಕ್ಸ್ಟ್ ಲೆವೆಲ್ ಇದು ಮಾಡಿಬಿಟ್ಟಿದ್ದಾರೆ. ಅದನ್ನ ಯಾರೊಬ್ರು ಮಾಡ್ದಾಗಲೇ ತಾನೇ ಅದು ಬ್ಯಾರಿಯರ್ ಬ್ರೇಕ್ ಆಗೋದು. ಕರೆಕ್ಟ್.
ನಾವು ಇಲ್ಲ ಅನ್ಕೊಂಡ್ರೇನೆ ನಾವು ಅಲ್ಲೇ ಆ ಇದ್ರಲ್ಲೇ ಒಂದು ಸಿನಿಮಾ ಅಂದಾಗ ಏನಿದೆ ಎಲ್ಲ ನಡೆಯೋದನ್ನ ರಿಯಾಲಿಟಿಯಾಗಿ ತೋರಿಸ್ಬೇಕಲ್ವಾ. ಓಕೆ, ಅದು ಹೆಸರು ಗೊತ್ತು. ಆ್ಯಕ್ಚುಲಿ ಹೆಸರು ಜೊತೆ ತರ್ಬೇಕಾರೆ ಅದಂದ್ರು. ಹೌದಾ? ಅಂದರೆ ಸಿನಿಮಾದಲ್ಲಿ ಬೇರೆ ಅದ್ಭುತ ಬೇರೆ ಏನೋ ಇದೆ, ಎಲ್ಲರೂ ಇದು ನೋಡ್ಬಿಟ್ಟು ಅನ್ಕೋತಾ ಇದಾರೆ ಅಷ್ಟೇ ಅಂತ. ಓಕೆ. ಬಟ್ ಸಿನಿಮಾ ನೀವು ಫೋನಲ್ಲಿ ಮಾತಾಡಿದಾಗ ಅದು ಮಾತಾಡಿ ಫೋನ್ ಮಾತಾಡಿದಾಗ ಹೇಳಿದ್ರು. ಆಮೇಲೆ ಹೇಳಿದ್ರು ಗೆಟಪ್, ಆ ಟೈಮಲ್ಲೇ ಹೇಳಿದ್ರು ನಮ್ಗೆ ಗೆಟಪ್ ಚೇಂಜ್ ಆಗಿದೆ ನಂದು, ಇಲ್ಲಾಂದ್ರೆ ಕರೆದು ಫೋಟೋ ಏನಾರು ಕೊಡ್ತಾ ಇದೆ, ಮೀಟ್ ಮಾಡ್ತಾ ಇದೆ, ಗೆಟಪ್ ಚೇಂಜ್ ಆಗಿದೆ ನಂದು, ನೆಕ್ಸ್ಟ್ ಎಲ್ಲ ಇದಾದ್ಮೇಲೆ ನಾನು ಕರೆದ್ಬಿಟ್ಟು ನಿಮ್ನ ಮೀಟ್ ಮಾಡ್ತೀನಿ ಅಂತಂದ್ರು. ಬಟ್ ಇವಾಗ ನೋಡಿದ್ರೆ ಆ ಗೆಟಪ್ ನೆಕ್ಸ್ಟ್ ಲೆವೆಲ್ ಟಿಕೆಟ್ ಇದಾಗ್ಬಿಟ್ಟಿದೆ. ಟಿಕೆಟ್ ಅಯ್ಯಪ್ಪ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದಾರೆ. ನಮ್ಗೆ ಅವಾಗ ಗೊತ್ತಾಗಿತ್ತು, ಬಟ್ ಏನ್ ಗೆಟಪ್ ಅಂತ ಗೊತ್ತಿರಲಿಲ್ಲ, ಬಟ್ ಇವಾಗ ಗೊತ್ತಾಯ್ತು. ಬಟ್ ಸಿನಿಮಾದಲ್ಲಿ ಬೇರೆ ಏನೋ ವಿಷಯನೇ ಬೇರೆ ಇದೆ ಅಂತ ಹೇಳಿದ್ದಾರೆ, ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.